ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೊಸೆನೂರು ಗ್ರಾಮದ ದೊಡ್ಡ ಕೆರೆಯನ್ನು ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ 2023ನೇ ಸಾಲಿನಲ್ಲಿ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದ್ದು, ಇಂದು ನೊಸೆನೂರು ದೊಡ್ಡ ಕೆರೆಯನ್ನು ಮೌಲ್ಯಮಾಪನ ಮಾಡಲು ಯುನಿಸೆಫ್ ಸಂಸ್ಥೆಯವರು ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರಿಂದ ಕೆರೆಯ ಅಭಿವೃದ್ಧಿಯ ಬಗ್ಗೆ ಮತ್ತು ಕೆರೆ ಅಭಿವೃದ್ಧಿ ನಂತರ ಆಗುತ್ತಿರುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆದರು. ಇನ್ನು ಈ ವೇಳೆ ನೊಸೆನೂರು ಗ್ರಾಮದ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎನ್ಎಸ್ ರವಿಚಂದ್ರರವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಾಜ್ಯದಲ್ಲಿ ಈಗಾಗಲೇ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ವಿಶೇಷವಾಗಿ ಮಹಿಳಾ ಸಬಲೀಕರಣ, ಸಮುದಾಯ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಡೈರಿಗಳ ಅಭಿವೃದ್ಧಿ, ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಸುಮಾರು 928 ಕೆರೆಗಳನ್ನು ಸುಮಾರು 70 ಕೋಟಿ ವೆಚ್ಚದ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ನೊಸೆನೂರು ಗ್ರಾಮದ ಕೆರೆ ಅಭಿವೃದ್ಧಿಗೊಂಡ ಹಿನ್ನೆಲೆಯಲ್ಲಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಬಹಳಷ್ಟು ಉಪಯೋಗವಾಗಿದೆ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಯುನಿಸೆಫ್ ಸಂಸ್ಥೆಯ ಚಾಣಕ್ಯ, ಎಂಎನ್ ರೆಡ್ಡಿ, ಟಿಎಫ್ಎಂಎಸ್ ಸಂಘದ ಮಾಜಿ ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾವ್ಯ, ಪ್ರಭಾಕರ್, ಶ್ರೀಮತಿ ಕವಿತಾ ಮತ್ತು ಸಂಪಂಗಿ ಮತ್ತು ಎನ್ಎಂ ರಾಮಚಂದ್ರ ರೆಡ್ಡಿ, ಮುನಿರಾಜು, ಶ್ರೀನಿವಾಸ ರೆಡ್ಡಿ, ಈಶ್ವರಾಚಾರಿ, ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಸುಮಾ ಮತ್ತು ಸಂಗಡಿಗರು, ಧರ್ಮಸ್ಥಳದ ಬಿಸಿ ಟ್ರಸ್ಟ್ ಪದಾಧಿಕಾರಿಗಳಾದ ನಾಗೇಶ್, ನವೀನ್, ಮಂಜುಳಾ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಇವರು ಚಾಣಕ್ಯ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಮಲ್ಲೇಶ್ವರಂ ಹತ್ರ 22 ಎಕರೆ ಇದೆ ಸರ್. 52 ಎಕರ್ಸ್ ನಮಗೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 16,21,000 ಬಂದಿತ್ತು. ಅದರಲ್ಲಿ 13,57,000 ಖರ್ಚು ಮಾಡಿದ್ದೀವಿ. ಮಿಕ್ಕಿದ್ದು ಸಂಸ್ಥೆಗೆ ವಾಪಸ್ಸಾಗಿದೆ. ಇದು ಕೆರೆ ನೀವು ಇಲ್ಲ ಸರ್, ಕೆರೆ ಕೆಲಸ ಅಷ್ಟೊತ್ತು ಮುಗೀತು. ಅದು ಇಯರ್ ಎಂಡ್ ಬೇರೆ ಆಯಿತು. ಅಷ್ಟೊತ್ತಿಗೆ ಎಲ್ಲ ಇದು ಈಗ ಸ್ವಲ್ಪ 2 ವರ್ಷದಿಂದ ಸ್ವಲ್ಪ ಇದು ಈಗ ಸ್ಥಳೀಯವಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಸರ್ಕಾರಿ ಅಧಿಕಾರ ಮಾಡಿದವ್ರು ಸ್ವಲ್ಪ ನಿರ್ಲಕ್ಷ್ಯ ತೋರಿ ಗಿಡ ಬೆಳ್ಕೊಂಡಿದೆ. ಅದಕ್ಕೆ ಮುಂಚೆ ನನ್ನ ಹತ್ರ ಫೋಟೋಸ್ ಇದೆ. ಹೆಂಗಿತ್ತು ಅಂದರೆ ಒಳ್ಳೆ ನೇತ್ರಾವತಿ ನದಿ ನೀರು ಕಾಣಿಸ್ತಂಗೆ ಕಾಣಿಸೋದು. ಇಲ್ಲ, ಇಂಡಸ್ಟ್ರೀಸ್ ಏನು ಬರೋಲ್ಲ ಸರ್ ನೀರಿಗೆ. ನಮ್ಗೆ ಇಂಡಸ್ಟ್ರೀಸ್ ಏನು ಬರೋಲ್ಲ. ನಮ್ಗೆ ಕೆರೆ ನೀರೇ, ಇದು ಮಳೆ ನೀರೇ ಅಷ್ಟೇ. ಇದರಲ್ಲಿ ಮಳೆ ನೀರಿಂದನೇ ಬರೋದು. ಕೋಡಿ ಆದಮೇಲೆ ನಿಮಗೆ ಕೋಡಿ ಈ ಕಡೆ ಇದೆ ಸರ್, ಈ ಕಡೆ ಇದೆ ಕೋಡಿ, ಈ ಕಡೆ ಇದೆ. ಆದಮೇಲೆ ಅಲ್ಲಿಗೆ ಇಂಡಸ್ಟ್ರಿ ಕಡೆ ಇಂಡಸ್ಟ್ರಿ ಕಡೆ ಆ ಕಡೆ ನಮ್ಗೆ ಇದಕ್ಕೇನು ಯಾವುದು ಇಲ್ಲ, ಪ್ಯೂರ್ ವಾಟರ್ ಬರೋದಿಲ್ಲ ಸರ್. ಮಳೆ ಇಂಡಸ್ಟ್ರೀಸ್ ಎಲ್ಲ ನಮ್ಗೆ ಆ ಕಡೆ ಆಗೋಗ್ಬಿಟ್ಟಿದೆ, ಜಿಗಣಿ ಕಡೆ ಆಗೋಗ್ಬಿಟ್ಟಿರೋದು. ಈ ಕಡೆ ಇಲ್ಲ ಸರ್, ಆ ಥರ ಏನು ವಾಟರ್ ಏನಿಲ್ಲ ಸರ್. ಮಾರ್ಬಲ್ ಪೌಡರ್ ಇತ್ತು. ಇಲ್ಲ, ಇದರಲ್ಲಿ ಏನಿಲ್ಲ ಸರ್. ನಾನು ಫೋಟೋಸ್ ಕೊಡ್ತೀನಿ ಆಮೇಲೆ. ಎಷ್ಟು ನೀಟಾಗಿತ್ತು ಅಂದರೆ ತುಂಬ ನೀಟಾಗಿತ್ತು ಕೆರೆ. ಈ ಸ್ವಲ್ಪ ಈಗ ಈ ಗಿಡ ಸ್ವಲ್ಪ ಬೆಳ್ಕೊಂಡಿದೆ ಅಷ್ಟೇ. ಇಲ್ಲಾಂದರೆ ಕುಡಿಲಿಕ್ಕೂ ಯೋಗ್ಯವಾಗಿತ್ತು. ಕೆರೆ ನಿರ್ವಹಣಾ ಸಮಿತಿ ಹೌದು. ಇಲ್ಲ, ಕೆರೆ ನಿರ್ವಹಣಾ ಸಮಿತಿ ಅಂತ ಮಾಡಲಿಲ್ಲ. ಧರ್ಮಸ್ಥಳ ಬಿಸಿ ಟ್ರಸ್ಟ್ ಅವರು ಕೆರೆ ಅಭಿವೃದ್ಧಿ ಸಮಿತಿ ಇವರು ಗ್ರಾಮಸ್ಥರ ಸಮಿತಿಯಲ್ಲಿ ಮಾಡಿದ್ದು. ಅದಾದಮೇಲೆ ಸಮಿತಿ ಇದು ಕೆರೆ ಪೂರ್ಣ ಅಭಿವೃದ್ಧಿ ಆದಮೇಲೆ ಅದು ಆಟೋಮೆಟಿಕ್ಲಿ ಇದಾಗುತ್ತೆ. ಈ ಸುತ್ತು ಗಿಡ ಎಲ್ಲ ಹಾಕಿದ್ವಿ. ಮೇಂಟೆನೆನ್ಸ್ ಮಾಡ್ತಾ ಇರೋದು ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಆಡಳಿತ ಮಾಡಿದ್ದಾರೆ. ಇನ್ನೂ ನೀರು ಅಷ್ಟೊಂದು ಬಂದಿಲ್ಲ. ಇದೆಯೋ ಆ ಕೆರೆಗೆ ನೀರು ಬಿಡ್ತಾ ಇಲ್ಲ. ಎಲ್ಲ ಅನವಶ್ಯಕತೆ ಇದೆಯೋ ಆ ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ದಾರೆ. ನೀವೇನು ಅಬ್ಜೆಕ್ಷನ್ ಮಾಡಿರ್ಲಿಲ್ವಾ? ಅಲ್ಲ, ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ. ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರಿಗೆ ಎಲ್ಲಿ ಬೇಕಲ್ಲಿ ಇಷ್ಟ ಸರ್ ಬಿಟ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಈಗ ನಮ್ಗೆ ಆರ್ಗದ್ದೆ ಕೆರೆ ಕೋಡಿ ಹೋಗ್ತೈತೆ, ಅವಾಗ ಆ ಕೆರೆಗೆ ನೀರು ಬಿಡ್ತಾರೆ. ಈ ಕೆರೆಯಲ್ಲಿ ಅಲ್ಲಿ ಸ್ವಲ್ಪ ರೈತರೆಲ್ಲ ನೋಡಿ ಪಂಪ್ ಸೆಟ್ಲೆಲ್ಲ ಇಟ್ಕೊಂಡು ರೈತರೆಲ್ಲ ಸ್ವಲ್ಪ ವ್ಯವಸಾಯ ಮಾಡ್ತಾ ಇದ್ವಿ. ಈಗ ನೀರು ತುಂಬಿದ್ರೆ ರೈತರು ವ್ಯವಸಾಯ ಮಾಡ್ಕೊತಾ ಇದ್ರು. ಮತ್ತು ಈ ಕೆರೆ ಡೆವಲಪ್ಮೆಂಟ್ ಆದಮೇಲೆ ಕೆಳಗಡೆ ಸ್ವಲ್ಪ ಅಂತರ್ಜಲನೂ ಈ ಕೆರೆಯಿಂದ ಕೆಳಗಡೆ ರಚಕಟ್ಟು ಪ್ರದೇಶದಲ್ಲಿ ಬೋರ್ವೆಲ್ಲೂ ಸ್ವಲ್ಪ ನೀರೆಲ್ಲ 1100 ಅಡಿ 1050 ಅಡಿ ಇದೆಲ್ಲ ಒಂದು 600 ಅಡಿ 550 ಅಡಿಗೆಲ್ಲ ಚಾರ್ಜ್ ಆಯಿತು. ಕೋಲಾರ್ನಲ್ಲಿ 200 ಅಡಿಗೆಲ್ಲ ಬಂದ್ಬಿಟ್ಟು. ಹೌದೌದು. ಇನ್ನು ಎಷ್ಟು ವರ್ಷ ಆಯ್ತು ಅಲ್ಲ ಇದು ತುಂಬಿಸಿ? ಇದು ಅದೇ ಸರ್, ಈಗ ಕೆರೆ ತುಂಬಿ 3 ವರ್ಷ ಆಗಿದೆ. ಫಸ್ಟ್ ವರ್ಷ ತುಂಬಿತು. ಆಮೇಲೆ ಸ್ವಲ್ಪ ಈ ರಾಜಕಾಲುವೆಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ನಮಗೆ ಇದು ಸುರ್ಜಕ್ನಹಳ್ಳಿ ಕೆರೆ ತುಂಬಿದ್ರೆ ಇದಕ್ಕೆ ನೀರು ಬರುತ್ತೆ. ಇಲ್ಲಾಂದರೆ ಈ ಸುತ್ತಮುತ್ತಲು ಏನು ನೀರಿದೆಯೋ ಅಷ್ಟೇ ಬರೋದು. ಅದರಿಂದ ಇಲ್ಲಾಂದರೆ ಈ ಕೆರೆಯಲ್ಲಿ ಮಣ್ಣು ನೋಡ್ಕೊಂಡವರು ನೋಡಿ, ಇವರೆಲ್ಲ ರೈತರೆಲ್ಲ ಮೊನ್ನೆ ಎಲ್ಲ ತುಂಬಿಸ್ಕೊಂಡ್ರು, ಹೊಲ ಗದ್ದೆಗಳಿಗೆಲ್ಲ ತುಂಬಿಸ್ಕೊಂಡ್ರು. ನಮ್ಮ ಪಟೇಲ್ ಮಂಜುನಾಥ್ ರೆಡ್ಡಿ ಅವರು 300 ಹೆಕ್ಟೇರ್ ಬರುತ್ತೆ ಸರ್. 300 ಹೆಕ್ಟೇರ್ ಬರುತ್ತೆ. ಯಾಕಂದರೆ ಈ ಕಡೆ ಕುಂಬಾರನಹಳ್ಳಿಯಿಂದ ಹಿಡಿದು
ಜಕ್ಕನಹಳ್ಳಿ, ಆದೂರು, ಈ ಕಡೆ ನಮ್ಮೂರ್ದು, ಆಮೇಲೆ ಗೊಳ್ಳಳ್ಳಿದು ಒಂದು ಸ್ವಲ್ಪ ರೀಚ್ ಆಗುತ್ತೆ ನಮಗೆ. ಒಂದು 300 ಹೆಕ್ಟೇರ್ ಬರುತ್ತೆ. ಅಂದರೆ 750 ಎಕರೆ. ಹಾಂ, ಬರುತ್ತೆ ಸರ್, ಬರುತ್ತೆ. ಯಾಕಂದರೆ ಸುರ್ಜಕ್ಕನಹಳ್ಳಿದು ಆ ಕೆರೆ ಫುಲ್ ಆಗಿಬಿಟ್ರೆ ಅಂದರೆ ನಮಗಿದು ಈಸಿಯಾಗಿ ಬರ್ಬೋದು. ಬೋರ್ವೆಲ್ ಮೇಲಿದೆ ಈ ಕಡೆ ಕೆಳಗಡೆ. ಬಾವಿಗಳು ಈಗ ತಕ್ಷಣ ಇವ್ರದ್ದೊಂದಿದೆ ನಮ್ಮೂರಿಗೆಲ್ಲ ಬಾವಿನೂ ಇದೆ. ಈ ಫಸ್ಟ್ ಇದ್ವು ಬಾವಿಗಳೆಲ್ಲ ಸುಮಾರು ಒಂದು 20-30 ಬಾವಿ ಇದ್ವು. ಈಗಿರೋದು ಒಂದೇ ಬಾವಿ. ಎಷ್ಟು ಆಳ ಇರುತ್ತೆ ಬಾವಿ? ಹೌದು, ಇವ್ರದ್ದು ಪಟೇಲ್ರದ್ದು ಒಂದಿದೆ, ಕರೆಕ್ಟ್ 2 ಬಾವಿ ಇದಾವೆ. ಎಷ್ಟು ಆಳ ಇರ್ಬೋದು ಸುಮಾರು? ಅದಿದೆ ಸರ್, ಒಂದು ಆಲ್ಮೋಸ್ಟ್ ಇಲ್ಲ 100 ಅಡಿ ಇಲ್ಲ, 6 ಮೊಟ್ಟು 10 ಮೊಟ್ಟು ಅಂದರೆ 60 ಅಡಿ ಅಲ್ವತ್ತೆ? 60 ಅಡಿ. ಜಾಸ್ತಿ ಬರ್ತದೆ. 30 ಅಡಿ ಇದೆ ಸರ್, 6 ಮೊಟ್ಟು. 30 ಅಡಿಗೆ ನೀರು ಬರ್ತಾ ಇದೆ? ಹಾಂ, ಬರುತ್ತೆ. ಅಲ್ಲ, ಇದರಲ್ಲಿ ಬೇಸಿಗೆಲ್ಲೂ ಇದೆಯಾ? ಇಲ್ಲೆಲ್ಲ ಕಾಲುವೆಗಳೆಲ್ಲ ಚೆಕ್ ಮಾಡಿರೋದು ಕ್ಲೀನಾಗಿ. ಮಳೆ ಬಿದ್ದರೆ ಕೆರೆಗೆ ಹರ್ಕೊಂಡ್ಬಂದ್ಬಿಡೋದು. ಎಲ್ಲ ಕಡೆ ಒತ್ತುವರಿಗಳು ಮಾಡ್ಕೊಂಡ್ಬಿಟ್ಟು ಕೆರೆಗೆ ನೀರೆಲ್ಲ ಬಾ ಅಂದರೆ ಬರುತ್ತೆ. ಅದಕ್ಕೇನು ಮಾಡ್ಕೊಂಡಿಲ್ಲ. ಈಗ ಜನಕ್ಕೆ ನಾವು ಎಷ್ಟು ಹೇಳಿದ್ರು, ಈಗ ನಮ್ದಾದರೆ ಕೆಲವೊಂದಷ್ಟಗಳ ಪಂಚಾಯತಿಯಿಂದನೋ ಇಲ್ಲ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮೆಂಬರ್ಸ್ ಯಾರೋ ಒಂದಷ್ಟಗಳ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಎಲ್ಲಿಂದ ಇರೋ ರಾಜಕಾಲುವೆಗಳೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂದರೆ ಇಲ್ಲ ಇನ್ನೂ ದುಡ್ಡು ಇವಿದಾವೆ. ಬೆಳಗ್ಗೆ ಮತ್ತೆ ಸಂಜೆ ಮಾತ್ರ ಕಾಣಿಸುತ್ತೆ ಅವು. ಅವೆಲ್ಲ ಮೀನೆಲ್ಲ ತಿಂದಾಕ್ಬಿಟ್ಟು ಅದಕ್ಕೆ ಅವರು ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ದಂಪತಿಗಳ ಆಶೀರ್ವಾದಗಳನ್ನು ಬೇಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಸುಮಾರು 60 ಲಕ್ಷ ಮಹಿಳೆಯರ ಒಂದು ಸ್ವಸಹಾಯ ಸಂಘಗಳನ್ನು ಮಾಡಿ ಅವರಿಗೆ ಸುಮಾರು 25,000 ಕೋಟಿ ಸಾಲಗಳ ವ್ಯವಸ್ಥೆಯನ್ನು ಮಾಡಿ ಅವರು ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಿತಿಗೆ ಬರುವ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಮುದಾಯ ಅಭಿವೃದ್ಧಿಗಾಗಿ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು, ಮುಖ್ಯವಾಗಿ ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು, ಅದೇ ರೀತಿಯಲ್ಲಿ ಶಾಲೆಗಳಿಗೆ ಡೆಸ್ಕ್ ಬೆಂಚುಗಳ ಒದಗಣೆ ಇರ್ಬೋದು, ಶಾಲೆಗಳಿಗೆ ಕಟ್ಟಡದ ವ್ಯವಸ್ಥೆ ಒದಗಿಸಿಕೊಡುವಂಥದ್ದು ಇರ್ಬೋದು, ಮಕ್ಕಳಿಗೆ ಬೋಧನೋಪಕರಣಗಳನ್ನು ಒದಗಿಸಿಕೊಡುವಂಥದ್ದು ವ್ಯವಸ್ಥೆಗಳಿರ್ಬೋದು, ಹಾಲಿನ ಸೊಸೈಟಿಗಳಿಗೆ ಕಟ್ಟಡ ರಚನೆ ಹಾಗೂ ಇತರ ಪರಿಕರಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡುವಂಥದ್ದು ಇರ್ಬೋದು. ಹೀಗೆ ಬಹಳಷ್ಟು ದೊಡ್ಡ ಮಟ್ಟದ ಸಹಾಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆಯ ವತಿಯಿಂದ ಸುಮಾರು 928 ಕೆರೆಗಳ ಒಂದು ನಿರ್ಮಾಣ ಮಾಡಿ ಅದಕ್ಕೆ ಸುಮಾರು 70 ಕೋಟಿ ರೂಪಾಯಿಯನ್ನು ಧರ್ಮಸ್ಥಳ ಒಂದು ಸಂಸ್ಥೆಯ ವತಿಯಿಂದ ನೀಡಿ ಒಂದು ಜನರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಅದೇ ರೀತಿಯಲ್ಲಿ ಕೃಷಿಗೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಗಳಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಮಾಡಿದ್ದಾರೆ. ಇದರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ. ಈ ಒಂದು ಕಾರ್ಯಕ್ರಮ ಒದಗಿಸಿಕೊಟ್ಟಂತಹ ಪೂಜ್ಯರಿಗೆ ಧನ್ಯವಾದ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಕೆರೆಯ ಒಂದು ಇವಾಲ್ವೇಷನ್ ಮಾಡಲಿಕ್ಕೆ ಯುನಿಸೆಫ್ ಸಂಸ್ಥೆಯ
ಮುಖ್ಯಸ್ಥರಾದಂಥ ಚಾಣಕ್ಯ ಸರ್ ಅವರು, ಅಂದರೆ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಹೈದರಾಬಾದಿಂದ ನಮ್ಮ MN ರೆಡ್ಡಿಯವರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಠಪ್ಪಾಡಿಯವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರು ಈ ಕೆರೆಯಿಂದ ಏನೆಲ್ಲ ಪ್ರಯೋಜನ ಆಗಿದೆ ಅನ್ನುವಂಥ ವಿಚಾರಗಳನ್ನು ಅವರು ಸಂಗ್ರಹ ಮಾಡಿಕೊಂಡು ಅದನ್ನು ವರದಿಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮರು ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆಲ್ಲ ಧನ್ಯವಾದವನ್ನು ಸಲ್ಲಿಸ್ತೇನೆ. ಸಂಕ್ರಾಂತಿ ಮತ್ತು ಮಹಾಶಿವರಾತ್ರಿ ಸಮಯದಲ್ಲಿ ಒಂದು ಕೆರೆ ತುಂಬಿದೆ ಅಂತಂದರೆ ಆ ಹಳ್ಳಿದು ಹೊಟ್ಟೆ ತುಂಬಿದಂಗೆ ಭಾಳ ಸಂತೋಷದ ಒಂದು ವಿಷಯ. ಚೆನ್ನಾಗಿದೆ, ನಮಗೂ ತುಂಬ ಸಂತೋಷ ಆಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ BC ಟ್ರಸ್ಟಿಂದ ನೊಸೇನೂರು ಕೆರೆಗೆ ಪರಮ ಪೂಜನೀಯ ವೀರೇಂದ್ರ ಹೆಗಡೆ ಅವರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟಿಂದ ನಮಗೆ 16,21,000 ಅನುದಾನವನ್ನು ಕೊಟ್ಟಿದ್ದರು. ಅದರಲ್ಲಿ ಸುಮಾರು 13.5 ಲಕ್ಷ ಈ ಕೆರೆ ಅಭಿವೃದ್ಧಿಗೆ ಬಳಸ್ಕೊಂಡು ಮಿಕ್ಕಿದ್ದನ್ನು ಅದೇ ಸಂಸ್ಥೆಗೆ ವಾಪಸ್ಸಾಯಿತು. ಸ್ಥಳೀಯವಾಗಿ ಎಲ್ಲ ಗ್ರಾಮಸ್ಥರು, ಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯರು, ಪಂಚಾಯಿತಿ ಮಟ್ಟದ ಅಧಿಕಾರಿಗಳು, ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹ ಸಹಕಾರದಿಂದ ಇವತ್ತು ಈ ಕೆರೆ ಅಭಿವೃದ್ಧಿಯಾಗಿದೆ. ಈ ಕೆರೆ ಅಭಿವೃದ್ಧಿಯನ್ನು ವೀಕ್ಷಿಸಲು ಯುನಿಸೆಫ್ ಸಂಸ್ಥೆಯವರು ಬಂದು ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಯುನಿಸೆಫ್ ಸಂಸ್ಥೆಯವರಿಗೂ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮತ್ತು ಗ್ರಾಮಸ್ಥರಿಗೂ, ಕೆರೆ ಅಭಿವೃದ್ಧಿ ಸಮಿತಿ ಎಲ್ಲ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಇವತ್ತು ಯುನಿಸೆಫ್ ಸಂಸ್ಥೆಯವರು ಬಂದು ಕೆರೆಯನ್ನು ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡಿ ತುಂಬ ಸಣ್ಣ ಮೊತ್ತದಲ್ಲಿ ದೊಡ್ಡ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ವಾಟ್ರನ್ನೂ ಅವರು ಪರೀಕ್ಷೆಗೊಳಪಡಿಸಿ ಮುಂದೆ ಇಲ್ಲೇನು ನೀರಿನ ಕುಲುಷಿತವಾದಂಥ ವರದಿಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ಗೆ ಸಲ್ಲಿಸಿ ಅವ್ರ ಮುಖಾಂತರ ನಮಗೇನಾದರೂ ಇಲ್ಲಿ ರೈತರಿಗೆ ತೊಂದರೆ ಇದ್ದರೆ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಅವರು ಸಲಹೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಈ ಕೆರೆ ಅಭಿವೃದ್ಧಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ, ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಮತ್ತು ಎಲ್ಲರೂ ಸಹಕಾರದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಡೆವಲಪ್ಮೆಂಟ್ ಆಗಬೇಕಿದೆ. ಈಗ ಸೊಪ್ಪು ಬೆಳ್ಕೊಂಡಿರೋದು ಈ ಸ್ಥಳೀಯವಾಗಿ ಪಂಚಾಯಿತಿಯವರೇ ಅದಕ್ಕೆ ಇದು ಮಾಡಬೇಕಾಗಿರೋದು, ಅಭಿವೃದ್ಧಿ ಮಾಡಬೇಕಾಗಿರೋದು. ಈ ಧರ್ಮಸ್ಥಳದವರು ಅವ್ರು ಕೊಟ್ಟರು, ಅಭಿವೃದ್ಧಿ ಆಯಿತು. ಸುಮಾರು ರೈತರು ಮಣ್ಣನ್ನು ತಗೊಂಡ್ರು, ರೈತರು ಸಹಕಾರ ಮಾಡಿದ್ರು, ಅಭಿವೃದ್ಧಿ ಸಮಿತಿಯವರು ಸಹಕಾರ ಮಾಡಿದ್ರು. ಅದಾದಮೇಲೆ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿಯವರು ಮೀನುಗಾರಿಕೆ ಟೆಂಡರ್ ಬಿಡ್ತಾರೆ. ಟೆಂಡರ್ ದುಡ್ಡನ್ನ ಬಳಸ್ಕೊತಾರೆ. ಇಲ್ಲಿ ಇರೋಂಥ ಗಿಡ ಗಂಟೆಗಳನ್ನ ಕೀಳಿಸೋದಕ್ಕೆ ಮಾತ್ರ ಅವ್ರಿಗಾಗಲ್ಲ. ಎಷ್ಟು ಸಾರಿ ಮನವಿ ಮಾಡಿದ್ರು ನಮ್ಮಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಮತ್ತು MI ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಆ ಇಂಜಿನಿಯರ್ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ. ಅವ್ರು ಬಂದು ಅಟ್ಲೀಸ್ಟ್ ಒಂದು ತಿಂಗಳಿಗೋ 2 ತಿಂಗಳಿಗೋ ಎಲ್ಲ ಕೆರೆಗಳನ್ನ ಪರೀಕ್ಷೆ ಮಾಡಿ ಆ ಕೆರೆ ಕಟ್ಟೆ ಮೇಲೆ ಇರ್ತಕ್ಕಂಥ ಗಿಡ ಗಂಟೆಗಳನ್ನ ಕೀಳಿಸಿ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡ್ರೆ ಪರಿಸರನೂ ಚೆನ್ನಾಗಿರ್ತೈತೆ, ಇಲ್ಲಿ ಅಂತರ್ಜಲನೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಒಂದು ಸ್ವಲ್ಪ ಸುಂದರವಾಗಿ ಕಾಣಿಸುತ್ತೆ. ಆದರೆ ಇಲ್ಲಿ ಅಧಿಕಾರಿಗಳೇನು ಮಾಡ್ತಾರೆ, ಬೇಜವಾಬ್ದಾರಿ. ಅವರು ಯಾರು ಈ ಅಧಿಕಾರಿನ ನೋಡಲೇ ಇಲ್ಲ ನಾವು. ಸ್ಥಳೀಯವಾಗಿ PDO ಅವ್ರಿಗೆ ಏನಾದರೂ ಇದು ಮಾಡಿದ್ರೆ, ಅಧ್ಯಕ್ಷರಿಗೆ ಇದು ಮಾಡಿದ್ರೆ, ಏನೋ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅವರು ಸ್ಪಂದಿಸ್ತಾರೆ ಪಾಪ. ದೊಡ್ಡ ಮಟ್ಟದ ಕೆಲಸಗಳು ಇವೆಲ್ಲ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಆಗಬೇಕಾಗಿರೋದು. ಇಲ್ಲಿ ಸ್ಥಳೀಯವಾಗಿ ಯಾರೂ ಅಷ್ಟೇ ಅಧಿಕಾರಿಗಳಿಂದನೇ ಇವತ್ತೇನಾದರೂ ನಮ್ಮ ಕೆರೆನೇ ಅಂತಲ್ಲ, ಸುತ್ತಲೂ ಇರ್ತಕ್ಕಂಥ ಕೆರೆಗಳು ಇವತ್ತೇನಾದರೂ ಅಧೋಗತಿಗೆ ಇಳಿಬೇಕು ಅಂದರೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು. ಯಾಕಂದರೆ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸಾಕಷ್ಟು ಅನುದಾನಗಳು ಇವತ್ತು ಕೆರೆ ಅಭಿವೃದ್ಧಿಗಳಿಗೆ ನೀಡಿದ್ರು ಅದನ್ನು ಸಮರ್ಪಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ಸ್ಥಳೀಯ ಮಟ್ಟದ ಅಧಿಕಾರಿಗಳದ್ದಾಗಿರುತ್ತೆ. ಅಧಿಕಾರಿಗಳು ಯಾವತ್ತು ಬೇಜವಾಬ್ದಾರಿ ತೋರಿಸ್ತಾರೋ ಆ ಸರ್ಕಾರಕ್ಕೂ ಕೆಟ್ಟ ಹೆಸರು, ಮತ್ತು ಇಲ್ಲಿರ್ತಕ್ಕಂಥ ಜನಕ್ಕೂ ಅಷ್ಟೇ. ಏನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಯಾವಾಗ ಸಿಗಲ್ವೋ ಆ ಜನಕ್ಕೂ ನಷ್ಟ ಆಗ್ತೈತೆ, ಮತ್ತು ಪೊಲ್ಯೂಷನ್ನು ಕೂಡ ಸ್ವಲ್ಪ ಹದಗೆಟ್ಟುವಂಥ ವ್ಯವಸ್ಥೆ ಆಗಿಬಿಟ್ಟಿದೆ. ಇದಕ್ಕೆ ನೇರವಾದ ಕಾರಣ ಸ್ಥಳೀಯವಾಗಿರ್ತಕ್ಕಂಥ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳ್ತೀನಿ ನಾನು. ಸಾಮಾನ್ಯವಾಗಿ ನಾಗರಿಕತೆ ಬೆಳೆದಿದ್ದು ಕೆರೆ ಮತ್ತು ನದಿ ದಡದಲ್ಲಿ. ಕೆರೆ ಅಂತಂದರೆ ಆ ಒಂದು ಊರಿನ ಜೀವಾಳ, ಹೃದಯ ಇದ್ದ ಹಾಗೆ. ಆದರೆ ಇವತ್ತೇನಾಗ್ತಾ ಇದೆ ಅಂತಂದರೆ ಕೆರೆಗಳೆಲ್ಲ ಹಾಳಾಗ್ತಾ ಇದೆ, ಕಸದ ತೊಟ್ಟಿಗಳಾಗ್ತಾ ಇದೆ. ಎಲ್ಲ ಕೆರೆಗಳನ್ನು ಮುಚ್ತಾ ಬಂದಿದ್ದಾರೆ. ಅಲ್ಲಿ ಬೇರೆ ಬೇರೆ ಥರದ ಚಟುವಟಿಕೆಗಳನ್ನು ಶುರು ಮಾಡ್ಕೊಂಡಿದ್ದಾರೆ. ಕಸವನ್ನು ತೊಗೊಂಡೋಗಿ ಕೆರೆಗೆ ಸುರಿಯುವಂಥ ವ್ಯವಸ್ಥೆ ಇವತ್ತು ಆಗಿದೆ. ಈ ನಿಟ್ಟಿನಲ್ಲಿ ನಿಜವಾಗ್ಲೂ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಕೆರೆಯ ಪುನಶ್ಚೇತನ ಮಾಡ್ತಾ ಇರುವಂಥದ್ದು ಶ್ಲಾಘನೀಯ ಸಂಗತಿ. ಯಾಕೆಂತ ಹೇಳಿದರೆ ಕೆರೆ ಒಂದು ಸರಿಯಾಗಿದ್ದರೆ, ಸ್ವಚ್ಛವಾಗಿದ್ದರೆ ಅಂತರ್ಜಲದ ಮಟ್ಟ ಹೆಚ್ಚುತ್ತೆ, ಬೋರ್ವೆಲ್ಗಳು, ರೈತನ ಜೀವನ ಉದ್ಧಾರ ಆಗುತ್ತೆ, ಅದರ ಜೊತೆಯಲ್ಲಿ ವಾತಾವರಣ ಕೂಡ ಸ್ವಚ್ಛವಾಗಿರುತ್ತೆ. ಆ ದೃಷ್ಟಿಯಿಂದಾಗಿ ಇವತ್ತು ಧರ್ಮಸ್ಥಳಕ್ಕೆ ನಿಜವಾಗ್ಲೂ ನಾವು ಹ್ಯಾಟ್ಸಪ್ ಹೇಳಬೇಕು. ರೈತರ ಪರವಾಗಿ ನಿಜವಾಗ್ಲೂ ಧರ್ಮಸ್ಥಳದ ಈ ಯೋಜನೆಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾರ್ಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೊಸೇನೂರು ಗ್ರಾಮದಲ್ಲಿ
ಇವತ್ತು ಕೆರೆ ಅಭಿವೃದ್ಧಿ ಸಮಿತಿ ಶ್ರೀಶಕ್ತಿ ಸಂಘದ ವತಿಯಿಂದ ಕೆರೆ ಅಭಿವೃದ್ಧಿ ಆಗಿದೆ. ಆ ಒಂದು ಸಂಘದ ಅಭಿವೃದ್ಧಿ 4 ವರ್ಷಗಳ ಹಿಂದೆ ಆಯಿತು. ಆ ಸಂಘ ಇವತ್ತು ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತ ಅಧಿಕಾರಿಗಳ ಸಮೇತ ಇವತ್ತು ವೀಕ್ಷಣೆಗೆ ಬಂದಿದ್ದಾರೆ. ನಮಗೆ ಅವರು ವೀಕ್ಷಣೆಗೆ ಬಂದಿದ್ದನ್ನು ತುಂಬ ಸಂತೋಷ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಈ ಕೆರೆ ಅಭಿವೃದ್ಧಿ ಮತ್ತಷ್ಟು ಅಭಿವೃದ್ಧಿ ಪಡಿಸಲಿ. ಈ ಒಂದು ಕೆರೆಯಲ್ಲಿ ಇರ್ತಕ್ಕಂಥ ಕಸ ಗಂಟೆ ಏನಿದೆ ಅದರಿಂದ ಅಭಿವೃದ್ಧಿ ಪಡಿಸಲಿ. ಪಂಚಾಯಿತಿಯವರು ಅಧ್ಯಕ್ಷರು ಬಂದಿದ್ದಾರೆ, ಅವ್ರ ಗಮನಕ್ಕೂ ತರ್ತಾ ಇದ್ದೀವಿ. ಮತ್ತಷ್ಟು ಅಭಿವೃದ್ಧಿ ಪಡಿಸಲಿ. ಸುತ್ತು ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿ ಒಂದು ಗ್ರಾಮಸ್ಥರು ಓಡಾಡೋದಕ್ಕೆ ಒಂದು ದಾರಿ ಮಾಡಿಕೊಡ್ಲಿ, ವಾಕಿಂಗ್ ಮಾಡಿಕೊಡ್ಲಿ, ಆರೋಗ್ಯ ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ವೀಕ್ಷಣೆಗೆ ಬಂದಿದ್ದಾರೆ. ಮತ್ತು ಈ ಒಂದು ಕೆರೆ ಅಭಿವೃದ್ಧಿಯಿಂದ ಸಾಕಷ್ಟು ಬೋರ್ವೆಲ್ಗಳಿಗೆ ರೀಚಾರ್ಜ್ ಆಗಿದೆ. ಒಂದು ಅರ್ಧ ಇಂಚು 3/4 ಇಂಚು ಬರೋದು 1.5 ಇಂಚು ನೀರು ಬರ್ತಾಯಿದೆ. ಈ ಒಂದು ಅಭಿವೃದ್ಧಿಯಿಂದ ಸಾಕಷ್ಟು ಪ್ರಯೋಜನ ಆಗಿದೆ. ಮತ್ತಷ್ಟು ಅಭಿವೃದ್ಧಿ ಆಗಲಿ, ಇಂಥ ಕೆರೆಗಳು ಅಭಿವೃದ್ಧಿ ಪಡಿಸಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ದಿನ ನಮ್ಮ ಆರಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನೆಸೇನೂರು ಗ್ರಾಮದಲ್ಲಿ ಸುಮಾರು 3 ವರ್ಷದ ಹಿಂದೆ ನಮಗೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ಕೆರೆ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡು ಸಂಪೂರ್ಣವಾಗಿ ಈಗ ಒಂದು 2-3 ವರ್ಷದಿಂದ ಕೆರೆ ತುಂಬ್ತಾ ಇದೆ. ಇದರಿಂದ ರೈತರಿಗೆ ತುಂಬ ಅನುಕೂಲ ಆಗಿದೆ. ಈಗ ನೀವೇ ನೋಡ್ಬೋದು, ಇಲ್ಲಿ ಪಂಪ್ ಸೆಟ್ಗಳೆಲ್ಲ ಇಟ್ಕೊಂಡು ರೈತರೆಲ್ಲ ಅದರ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಮತ್ತು ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಆಗಿದೆ. ಹಾಗಾಗಿ ಇವತ್ತು ಒಂದು ಸರ್ಕಾರ ಮಾಡೋಕ್ಕಾಗದೇ ಇರೋಂಥ ಕೆಲಸನ ನಮ್ಮ ಇವತ್ತು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ ಮಾಡ್ತಾಯಿದೆ. ಬರೀ ಅವರು ಒಂದು ಕೆರೆ ಅಭಿವೃದ್ಧಿನೇ ಅಷ್ಟೇ ಅಲ್ಲ, ದೇವಾಲಯಗಳಿಗೆ ಸುಮಾರು ದೇವಾಲಯ ನಿರ್ಮಾಣ ಆಗೋದಕ್ಕೆ ಸಹಾಯಧನ ಕೊಡ್ತಾ ಇದ್ದಾರೆ. ಶಾಲೆಗಳ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸ್ತಾ ಇದ್ದಾರೆ. ಡೈರಿಗಳಿಗೆ ಡೈರಿ ಕಟ್ಸ್ಕೊಡ್ತಾ ಇದ್ದಾರೆ. ಸುಮಾರು ಕೆಲಸ, ಯಾವುದೇ ಇಂಥ ಕೆಲಸ ಇಲ್ಲ ಅನ್ನೋಂಗಿಲ್ಲ. ಆ ಥರದ ಕೆಲಸಗಳು ನಾವು ಯಾವುದೇ ಒಂದು ರಿಕ್ವೆಸ್ಟ್ ಕೊಟ್ಟರು ನಮ್ಮ ಇಲ್ಲಿ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ತುಂಬ ಒಳ್ಳೆಯದಾಗಿ ಸ್ಪಂದಿಸಿ ಯಾವುದೇ ಕೆಲಸ ಕೇಳಿದ್ರು ನಾವು ಇಲ್ಲ ಅಂತನಲ್ಲ, ಪ್ರತಿಯೊಂದಕ್ಕೂ ಸ್ಪಂದಿಸಿ ಅವ್ರ ಕಡೆಯಿಂದ ಏನಾಗಬೇಕು ಅದನ್ನು ಮಾಡಿಕೊಡ್ತಾರೆ. ಹಾಗಾಗಿ ಅವ್ರಿಗೆ ಇನ್ನೂ ಈ ಸಂಸ್ಥೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ. ಅಲ್ಲಿ ಇರ್ತಕ್ಕಂಥ ಕಾರ್ಯ ಮಾಡತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಇನ್ನೂ ಹೆಚ್ಚಿನ ಕೆಲಸ ಮಾಡೋ ಶಕ್ತಿಗೆ ಆ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತೀನಿ.